ಚರ್ಚೆ ಮಾಡಿದ್ದೇವೆ. ಎಲ್ಲರ ಅಭಿಪ್ರಾಯ ಈ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಹೋಗಿ ಸ್ಮಾರ್ಟ್ ನೋಡೋಕೆ ಹೋಗ್ತಾ ಇದ್ದೇವೆ. ಅದಾದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮೆಮೊರಂಡಮ್ ಸಲ್ಲಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ. ಗೋಯಿಂಗ್ ಟು ದಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋಗಿ ಮಾಡ್ತೇವೆ. ನಾವು ಏನ್ ನೀವೇ ಮಾತಾಡಂಗಿಲ್ಲ, ಯಾರದು ಮಾತಾಡೋಷ್ಟು ಅವಕಾಶ ಕೊಟ್ಟು ನೋಡಿ. ಪ್ರಶ್ನೆ ಕೇಳಕ್ಕೆ ನಾವು ಕೂಡ ಉತ್ತರ ಕೊಡಕ್ಕಿಲ್ಲ. ನಾನೇನು ಹೇಳ್ತೀನಿ ಕೇಳಿ ಆಮೇಲೆ ನಾವು ನಾವೇ ಮಾಡಿರುವಂತ ಕಾನೂನನ್ನು ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ, ಏನು ನಮಗೆ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ, ಆ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ವಿ ವಿಲ್ ನಾಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ violate the law and whatever the direction has been given by the court. We will respect the sentiment of the court and we don't want to disturb anyone. But we have appealed to everyone. We have everyone, all our leaders to participate in that program. So ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು, ಮುಖಂಡಗಳು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಆಫ್ ಕೂಡ ಪ್ರತಿನಿಧಿಗಳು ಬರಬೇಕು, ಜನ ಇಲ್ಲದವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು. ಈ ಬೆಂಗಳೂರು ಸುತ್ತಮುತ್ತ ಇರುವಂತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಇದಕ್ಕೆ ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಅಲ್ಲಿಗೆ ಎಷ್ಟು ಜನ ಹಿಡಿತದೋ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ನಾವು ಆಹ್ವಾನ ಮಾಡಿದ್ದೇವೆ. ನಮ್ಮ ಧ್ವನಿ, ಏಕೆಂದ್ರೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿದೆ, ರಿಸರ್ಚ್ ಮಾಡಿದ್ದೀವಿ, ಯಾವ ರೀತಿ ಏನೇನು ಮಾಡಿದೀವಿ ಅಂತೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ. ಸರ್, ಎಷ್ಟು ಜನ ಸೇರಿಸಬೇಕು ಅಂತ ನಿರ್ಧಾರ ಆಗಿದೆ ಸರ್? ನಿರ್ಧಾರ ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೇವೆ. ಯಾರು ಬರ್ತಾರೆ ಅವ್ರಿಗೆ ಬಿಟ್ಟಿದ್ದು. ಇದು ನಮ್ಮ ಮತದಾನದ ಹಕ್ಕು, ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ಉಳಿಯುವಿಕೆ. ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಇದ್ರೂ ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ. ಇಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಹಿಂದೆ ಕೂಡ ಕಂಡುಹಿಡಿದಿದ್ದು, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಕಂಡುಹಿಡಿದಿದ್ದು, ಅದಾದ್ಮೇಲೆ ಪಾರ್ಲಿಮೆಂಟ್ ಟೈಮಲ್ಲೂ ಕೂಡ ರಿಸರ್ಚ್ ಮಾಡಿದ್ದು. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಇದನ್ನ ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಎಲ್ಲ ನಮ್ಮ ಪದಾಧಿಕಾರಿಗಳು ಇದಕ್ಕೆ So how much votes are you looking at before elections? Draft rolls are given to all the parties. Why didn't the Congress appeal back then is what BJP is giving? We had appealed to this one, but they did not accept. I myself is also a responsible. Even at the time of Madhepura, my candidate Mr. Nagesh and his son, he brought me, he showed me, we gave that. They could not delete those names. Even in the case of Gandhinagara, we have found out Mr. Dinesh Gundrao also has made a research in one ward. More than 7,000 votes have been included. Like this, there are so many examples. We are not going to the state. We have every document to prove that. I don't want to disclose it. My leader will discuss in front of all of you what has been done. ಪ್ರತಿಭಟನೆಗೆ ಮಾಡಿರೋದು. ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲೂ ಜನ ನಿಂತ್ಕೊಳ್ಳಿ, ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಅದನ್ನ ಕಟ್ಟಿರೋದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಿರೋದು. ಅದನ್ನ ಇವತ್ತಿಂದ ಅವತ್ತು 5ನೇ ತಾರೀಕಿಂದ ಉಪಯೋಗ ಆಗಂತ ಕೆಲಸ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನಿದ್ರು ಸೇರ್ತೀವಿ, ಇಲ್ಲಿ ವಿಚಾರನ ತಿಳಿಸ್ತೀವಿ. ಒಂದು 5-6 ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರಾ? ನಡಿಗೆಗಾರ ಹೋಗ್ಬೋದು, ಗಾಡಿಗಾರ ಹೋಗ್ಬೋದು. ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನ್ ಹೇಳ್ತಾರೆ, ಆ ಪೊಲೀಸ್ ಅವರು ಹೇಳೋದಕ್ಕೆ ಕೇಳ್ತೀವಿ. ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವತ್ತು? ಅದು ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಮಾಡ್ತಾರೋ, ಜನಸಂಖ್ಯೆ ಬೆಂಗಳೂರು ಗ್ರಾಮಾಂತರದ ಇರುತ್ತಾ? ನಾನು ಏನು ಸದ್ಯಕ್ಕೆ ಏನು ಹೇಳಕ್ ಹೋಗಲ್ಲ ಸರ್. ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ 45 ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಅನ್ನೋದು. ನಾವು ಮಲಗಿದ್ದು ಕಣೆ, ಮಲಗಿದ್ದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. Before elections, draft rolls are given to all the parties. Why didn't the Congress appeal back then is what BJP is giving? We had appealed to this one, but they did not accept.
I myself is also a responsible. Even at the time of Madhepura, my candidate Mr. Nagesh and his son, he brought me, he showed me, we gave that. They could not delete those names. Even in the case of Gandhinagara, we have found out Mr. Dinesh Gundrao also has made a research in one ward. More than 7,000 votes have been included. Like this, there are so many examples. We are not going to the state. We have every document to prove that. I don't want to disclose it. The leader, my leader will discuss in front of all of you what has been done. ಮನವಿ ಕೊಡಕ್ಕೆ ರಾಹುಲ್ ಗಾಂಧಿ ಬರ್ತಾರ ಜೊತೆಗೆ ಕರ್ನಾಟಕದ ಮಾಡಿರೋದು ಪ್ರತಿಭಟನೆಗೆ ಮಾಡಿರೋದು. ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲೂ ಜನ ನಿಂತ್ಕೊಳ್ಳಿ, ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ. ಅದನ್ನು ಕಟ್ಟಿರೋದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಿರೋದು. ಅದನ್ನು ಇವತ್ತಿಂದ ಅವತ್ತು 5ನೇ ತಾರೀಕಿಂದ ಉಪಯೋಗ ಆಗಂತ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ? ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನಿದ್ರು ಸೇರ್ತೀವಿ, ಇಲ್ಲಿ ವಿಚಾರನ ತಿಳಿಸ್ತೀವಿ. ಒಂದು 5-6 ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರಾ? ನಡಿಗೆಗಾರ ಹೋಗ್ಬೋದು, ಗಾಡಿಗಾರ ಹೋಗ್ಬೋದು. ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸ್ ಅವರು ಏನು ಹೇಳ್ತಾರೆ, ಆ ಪೊಲೀಸ್ ಅವರು ಹೇಳೋದಕ್ಕೆ ಕೇಳ್ತೀವಿ. ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್ ಅವತ್ತು? ಅದು ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಮಾಡ್ತಾರೋ, ಜನಸಂಖ್ಯೆ ಬೆಂಗಳೂರು ಗ್ರಾಮಾಂತರದ್ದು ಇರುತ್ತಾ? ನಾನು ಏನು ಸದ್ಯಕ್ಕೆ ಏನು ನಾನು ಹೇಳಕ್ ಹೋಗಲ್ಲ. ಸರ್ ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ 45 ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಅನ್ನೋದು. ನಾವು ಮಲಗಿದ್ದು ಕಣೆ, ಮಲಗಿದ್ದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. 5 ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.